ನೋಡಿ, ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರುವಿನ ಸಂಚಾರ, ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರ. ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು ಅನ್ನೋದನ್ನ ಹೇಳ್ಬೋದು. ಆದರೆ ಈ ಮಿಥುನ ರಾಶಿಯವರಿಗೆ 12ರಲ್ಲಿ ಇದ್ದಂತಹ ಗುರುವಿನ ಸಂಚಾರ ಜನ್ಮಕ್ಕೆ ಆಗ್ತಿರುವಂಥದ್ದು. ಇಷ್ಟು ದಿವಸಗಳ ಕಾಲ ಹೆಚ್ಚು ಖರ್ಚಿತ್ತು ಮಿಥುನ ರಾಶಿಯವರಿಗೆ. 9ರಲ್ಲಿ ಶನಿ ಇದ್ದಾಗ ಬರುವಂಥದ್ದು ಕಡಿಮೆ, ಆದರೆ ಆಗ್ತಿದ್ದಂತಹ ಖರ್ಚು ಜಾಸ್ತಿ. ಎಲ್ಲೋ ಒಂದ್ ಕಡೆ ದುಡ್ಡು ಬರಬೇಕಾಗಿರೋದು ತುಂಬಾ ತಡೆದು ಬರುತ್ತೆ. ಸಂಪಾದನೆ ಆಗಬೇಕು ಅಂತ ಆದಾಗ ಸಂಪಾದನೆಯನ್ನ ಮಾಡ್ಲಿಕ್ಕೆ ತಡೆ, ಆದರೆ ಖರ್ಚು ಮಾತ್ರ ಬೇಗ ಆಗ್ತಿರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಕಾಣಸಿಗ್ತಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಗುರು 12ರಲ್ಲಿದ್ದ ಕಾರಣ ಎಲ್ಲೋ ಒಂದು ಕಡೆ ಧರ್ಮಕ್ಕೆ ದುಡ್ಡು ಖರ್ಚಾಗುವಂಥದ್ದು. ಅಂದ್ರೆ ನೀವು ಮಾಡಿರುವಂತಹ ಖರ್ಚಾಗಿರುವಂತಹ ದುಡ್ಡಿಗೆ ಅಕೌಂಟಬಿಲಿಟಿ ಇತ್ತು. ಯಾವತ್ತೂ ನಿಮಗೆ ಒಂದ್ಸತಿ ಅನ್ಸಿರ್ಲಿಲ್ಲ, ಅಯ್ಯೋ ನಾನು ಇಷ್ಟು ಖರ್ಚಾಗೋಯ್ತಲ್ಲ, ಇನ್ನೇನಿಲ್ವಾ ನಮಗೆ, ಇನ್ನು ಖರ್ಚಾಗೋಯ್ತಲ್ಲ, ಈ ತರ ತಪ್ಪಾಗೋಯ್ತಲ್ಲ ಅಂತ ಅನ್ನಿಸ್ದೆ ಮಾಡಿದ್ದು ಸಾರ್ಥಕತೆ ಅನ್ನೋ ಥರದ್ದಿತ್ತು. ಸ್ವಲ್ಪ ಇನ್ನು ಮುಂದೆ ಅದರ ಬಗ್ಗೆ ಹೆಚ್ಚು ನಿಗಾ ವಹಿಸ್ಬೇಕಾಗತ್ತೆ. ಕರ್ಮಾಧಿಪತಿ ಆಗಿರುವಂತಹ ಶನಿ ಕರ್ಮಸ್ಥಾನದಲ್ಲಿ ಬಂದ ಅಂತಂದ್ರೆ, ಆದ್ರೆ ಯಾವಾಗ ಗುರುವಿನ ಒಂದು ಸ್ಥಾನಗಳಲ್ಲಿ ಶನಿ ಬರ್ತಾನೆ, ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ. ಆದ್ರೆ ಕರ್ಮಕಾರಕನಾಗಿರುವಂತಹ ಶನಿಯೇ ಕರ್ಮಸ್ಥಾನದಲ್ಲಿ ಬಂದ ಅಂತಂದ್ರೆ ಆ ಭಾವವನ್ನ ನಾಶ ಮಾಡ್ತಾನೆ ಅಂತ ಹೇಳುವಂತ ರೀತಿಯಲ್ಲಿ ಕೆಲಸದಲ್ಲಿ ಬದಲಾವಣೆ, ಪಾಪೇ ಕರ್ಮಗತೇತು ಕರ್ಮ ವಿಹತಿ ದುಷ್ಕೀರ್ತಿ ರಾಗ್ನಾಂಕ್ಷಿತಿ ಅಂತ ಹೇಳುವಂತ ರೀತಿಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಯೋಗ ಬಂದಾಗ ಕರ್ಮ ವಿಹತಿ, ಕರ್ಮದಿಂದ ಹೊರಗಡೆ ಬರುವಂತಹ ಮಾಡುವಂತಹ ವೃತ್ತಿಯಲ್ಲಿ ಬದಲಾವಣೆ ಆಗುವಂಥದ್ದು. ಅದರ ಜೊತೆಗೆ ದಾಸಾಲಂಬನಯೋರ್ ವಿನಾಶಮಪಿ, ನಾವು ಯಾರ ಒಂದು ಕೆಳಗಡೆ ಕೆಲಸ ಮಾಡ್ತಿರ್ತೀವಿ ಅಂಥವರಿಗೆ ನಮಗೆ ತೊಂದರೆ ಬರುವಂತಹ ಸಾಧ್ಯತೆ, ಅಥವಾ ನಮ್ಮ ಕೆಳಗಡೆ ಯಾರೋ ಕೆಲಸ ಮಾಡ್ತಿರ್ತಾರೆ ಅಂಥವರಿಂದ ನಾವು ತೊಂದರೆಗೆ ಒಳಗಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ. ವೃತ್ತಿಯಲ್ಲಿ ನೀವು ಯಾರ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ, ಯಾರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾರು ನಿಮ್ಮ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ, ಇಂಥವರ ಜೊತೆಗೆ ತುಂಬಾ ವಿಶೇಷವಾಗಿರುವಂತಹ ಒಂದು ಯೋಚನೆಯನ್ನ ಮಾಡಿ ಸೌಮನಸ್ಯವನ್ನ ಕಾಪಾಡ್ಕೊಳ್ಬೇಕಾಗಿರುವಂತಹ ಒಂದು ಪ್ರಯತ್ನವನ್ನ 2025 ಮಾರ್ಚ್ ತಿಂಗಳ ನಂತರದಲ್ಲಿ ಮಿಥುನ ರಾಶಿಯವರು ಅವಶ್ಯವಾಗಿ ಮಾಡಬೇಕು. ಇಲ್ಲ ಅಂತಂದ್ರೆ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗತ್ತೆ. ತನ್ಮೂಲಕ ನಿಮ್ಮ ಜೀವನದಲ್ಲಿ ಜನ್ಮದಲ್ಲಿ ಗುರು ಬರೋದ್ರಿಂದ ದುಃಖ ಅಂತ ನಾನು ಈ ಮುಂಚೆ ಹೇಳದಂತ ರೀತಿಯಲ್ಲಿ ಇದರಿಂದ ಒಂದಷ್ಟು ದುಃಖಗಳು, ಇದರಿಂದ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದರಲ್ಲೂ ಯಾರು ಸಂಸ್ಥೆಯನ್ನು ಕಟ್ಟಿದಿರಾ, ಯಾರು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂಥವರಿಗೆ ವಿಶೇಷವಾಗಿ ಹೇಳುವಂಥದ್ದು ಏನು ಅಂತಂದ್ರೆ, ನೀವು ಕಟ್ಟದಂತಹ ಸಂಸ್ಥೆಯಲ್ಲಿ ಆಗುವಂತಹ ಸಣ್ಣ ಪುಟ್ಟ ಬದಲಾವಣೆ, ನೀವು ಬೆಳೆಸಿದಂತಹ ಒಂದಷ್ಟು ಸಣ್ಣ ಪುಟ್ಟ ವ್ಯಕ್ತಿಗಳು ನಿಮಗೆ ಯಾವಾಗ ಬ್ಯಾಕ್ ಸ್ಟ್ಯಾಬ್ ಹಿಂದೆ ತಿರುಗಿಸಿ ನಿಮಗೆ ಅಂದಾಗ, ಅಥವಾ ಅವ್ರು ನಿಮಗೆ ಏನಾದ್ರು ತೊಂದರೆಯನ್ನು ಕೊಟ್ಟಾಗ, ನಿಮ್ಮ ವಿರುದ್ಧವಾಗಿ ಏನಾದ್ರು ಕೆಲಸವನ್ನ ಮಾಡಿದಾಗ ತನ್ಮೂಲಕ ನಿಮಗೆ ಹೆಚ್ಚು ಬೇಜಾರಾಗಿ ದುಃಖ ಕ್ಲೇಶಗಳಿಗೆ ಮನಸ್ಸು ಒಳಗಾಗುವಂತಹ ಸಾಧ್ಯತೆ. ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲಸದ ವಿಚಾರದಲ್ಲಿ ಪ್ರಯತ್ನವನ್ನ ಮಾಡಿ ಕೆಲಸದಲ್ಲಿರುವಂತಹ ಸೌಮನಸ್ಯವನ್ನ, ಅಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಿಥುನ ರಾಶಿಯವರು ಅವಶ್ಯವಾಗಿ ಮಾಡಬೇಕಾಗತ್ತೆ. ಅದರ ಜೊತೆಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ದೈಹಿಕವಾಗಿರುವಂತಹ ಸ್ವಾಸ್ಥ್ಯ ಅನ್ನುವಂಥದ್ರಲ್ಲಿ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಯಾರು ಹೆಚ್ಚು ಈ ಲಿವರಿಗೆ ಸಂಬಂಧಪಟ್ಟಿರೋದ್ರ ಸಮಸ್ಯೆ ಇದೆ, ಡಯಾಬಿಟಿಸ್ ಹತ್ತಿರದಲ್ಲಿ ಯಾರಿರ್ತಾರೆ ಅಂಥವರಿಗೆ ಸ್ವಲ್ಪ ಸಮಸ್ಯೆ ಬಂದು ಡಯಾಬಿಟಿಕ್ ಆಗುವಂತಹ ಒಂದು ಸಾಧ್ಯತೆ, ಡಯಾಬಿಟಿಸ್ ಇರತಕ್ಕಂಥವರಿಗೆ ಸ್ವಲ್ಪ ಮೇಲ್ಗಡೆ ಕೆಳಗಡೆ ಆಗುವಂತಹ ಒಂದು ಸಾಧ್ಯತೆ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಅನಾರೋಗ್ಯಗಳು ಬರುವಂತಹ ಸಾಧ್ಯತೆ ಕಾಣಸಿಗತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಈ ಸಂಬಂಧವಾಗಿರುವಂತಹ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರೋಗ್ಯದಲ್ಲಿ ನೀವು ನಿಮ್ಮ ವೈದ್ಯರ ಹತ್ತಿರ ಸಲಹೆಯನ್ನು ತಗೊಳ್ಳಿ, ಅಥವಾ ನೀವು ಯೋಗ ಇತ್ಯಾದಿ ಪ್ರಾಣಾಯಾಮಾದಿಗಳನ್ನ ಸರಿಯಾದ ಕ್ರಮದಲ್ಲಿ ಗುರುಗಳಿಂದ ತಿಳಿದುಕೊಂಡು ಅದನ್ನ ಮಾಡ್ತಾ ಬನ್ನಿ. ಮಿಥುನ ರಾಶಿಯವರಿಗೆ ಒಳ್ಳೇದಾಗ್ಲಿಕ್ಕಿದೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.